Hello everybody. Myself Sushma Siyar, lecturer in English in Government Polytechnic Chenapatna. In this video, I'm going to explain you regarding the academic presentation. So in academic presentation, I will be discussing some points regarding seminar. ಸೆಮಿನಾರ್ ಅಂತ ಹೇಳಿದ್ರೆ ವಿಚಾರ ಸಂಕಿರಣ ಅಥವಾ ಅಧ್ಯಯನ ಗೋಷ್ಠಿ ಅನ್ನೋ ಅರ್ಥ ಬರುತ್ತೆ. ಈ ಸೆಮಿನಾರ್ ಅನ್ನೋ ಪದನ ಲ್ಯಾಟಿನ್ ಇಂದ ಡಿರೈವ್ ಮಾಡ್ಕೊಂಡಿದ್ದೀವಿ. The word seminar is derived from the Latin word seminarium meaning seed plot. ಈ ಸೆಮಿನಾರ್ ಅಂದ್ರೆ ಏನಂತಂದ್ರೆ ಇಟ್ಸ್ a gathering of people for the purpose of discussing a stated topic. ಸೊ ಮೊದಲೇ ನಿರ್ಧರಿಸಿರುವಂತಹ ತೀರ್ಮಾನಿಸಿರುವಂತಹ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹಲವಾರು ಜನ ಒಂದು ಸಮಯದಲ್ಲಿ ಒಟ್ಟಿಗೆ ಸೇರ್ತಿರ್ತಾರೆ. ಸೊ ಅದನ್ನ ನಾವು ಸೆಮಿನಾರ್ ಅಂತ ಹೇಳಿ ಕರಿತೀವಿ. ಇಟ್ಸ್ ಅ ಗ್ಯಾದರಿಂಗ್ ಆಫ್ ಪೀಪಲ್. ಸೊ ಗ್ರೂಪ್ ಆಫ್ ಪೀಪಲ್ ವಿಲ್ ಕಮ್ ಟುಗೆದರ್, ವಿಲ್ ಸಿಟ್ ಅರೌಂಡ್ ಟು ಡಿಸ್ಕಸ್ ರಿಗಾರ್ಡಿಂಗ್ ಅ ಸ್ಟೇಟೆಡ್ ಟಾಪಿಕ್. ಸೊ ದ್ಯಾಟ್ ಈಸ್ ಕಾಲ್ಡ್ ಆಸ್ ಸೆಮಿನಾರ್. ಸೊ ವಿಚಾರ ಸಂಕಿರಣ ಅಥವಾ ಅಧ್ಯಯನ ಗೋಷ್ಠಿ ಅಂತ ಕನ್ನಡದಲ್ಲಿ ಹೇಳೋದಾದ್ರೆ ಅದೇ ಮಾತು ಅಥವಾ ಅದೇ ಅರ್ಥ ಬರುತ್ತೆ. ಸೊ ಒಂದ್ ಗುಂಪಿನ ಜನ ಒಂದ್ ವಿಷಯದ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಒಂದ್ ಕಡೆ ಸೇರಿದ್ದಾರೆ ಅಂತಂದ್ರೆ ಅದನ್ನ ನಾವು ವಿಚಾರ ಸಂಕಿರಣ ಅಥವಾ ಅಧ್ಯಯನ ಗೋಷ್ಠಿ ಅಂತ ಹೇಳಿ ಕರಿತೀವಿ. That itself is a seminar in English. It is a function of bringing together small groups of recurring meetings, focusing each time on some particular subject in which everyone present is requested to participate. So ಈ ಸೆಮಿನಾರ್ ಅನ್ನ it's a function bringing together small group of recurring meetings over and over, again and again, possibly at regular intervals of time. Some group of people will come together, focusing each time on some particular subject, discussing regarding a particular subject in which everyone is present is requested to participate. ಪುನಃ ಪದೇ ಪದೇ ಒಂದು ಗುಂಪಿನ ಜನ ಮೀಟ್ ಮಾಡ್ತಿದ್ದಾರೆ in order to discuss, in order to throw some light on particular subject, where everyone who is present there should be the part and parcel, should be the participants there. So this program ಅಥವಾ this function ಅಥವಾ this process is called as seminar. ಪದೇ ಪದೇ ಒಂದು ಗುಂಪಿನ ಜನರು ಸೇರ್ಕೊಳ್ತಾ ಇರ್ತಾರೆ. ಸೇರ್ಕೊಂಡ್ಮೇಲೆ ಅಲ್ಲಿ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡ್ತಿರ್ತಾರೆ. ಚರ್ಚೆ ಮಾಡ್ಬೇಕಾದ್ರೆ ಅಲ್ಲಿರುವಂತ ಪ್ರತಿಯೊಬ್ಬರದ್ದು ಪಾರ್ಟಿಸಿಪೇಷನ್ ಅಥವಾ ಪ್ರತಿಯೊಬ್ಬರದ್ದು ಪ್ರಾಮುಖ್ಯತೆ ತುಂಬಾ ಇರತ್ತೆ. ಸೊ ಅಂತಹ ಸಂಕೀರ್ಣವನ್ನ ಅಥವಾ ಗೋಷ್ಠಿಯನ್ನ ನಾವು ಸೆಮಿನಾರ್ ಅಂತ ಹೇಳಿ ಕರಿತೀವಿ. ಇಟ್ಸ್ ಅ ಫಾರ್ಮ್ ಆಫ್ ಅಕಾಡೆಮಿಕ್ ಇನ್ಸ್ಟ್ರಕ್ಷನ್. ಈ ಸೆಮಿನಾರ್ ಅನ್ನ ನಾವು ಅಕಾಡೆಮಿಕ್ ಪ್ರೆಸೆಂಟೇಷನ್ ಅಥವಾ ಅಕಾಡೆಮಿಕ್ ಇನ್ಸ್ಟ್ರಕ್ಷನ್ ಅಂತ ಹೇಳಿ ಕರಬಹುದು. ಅಂದ್ರೆ ಶೈಕ್ಷಣಿಕ ಅಥವಾ ಸಂಶೋಧನೆಗೆ ಅಥವಾ ಶೈಕ್ಷಣಿಕ ವಿಚಾರಕ್ಕೆ ಸಂಬಂಧಪಟ್ಟಂತಹ ಒಂದು ಇನ್ಸ್ಟ್ರಕ್ಷನ್ ಅಂತ ಹೇಳಿ ಈ ಸೆಮಿನಾರ್ ಅನ್ನ ಕರಿಬಹುದು. ಸೊ ನಾವು ವಾಟ್ ಇಸ್ ದ ಪರ್ಪಸ್ ಆಫ್ ಸೆಮಿನಾರ್? ಸೊ ಸೆಮಿನಾರ್ನ ಮೂಲ ಉದ್ದೇಶ ಏನಂತಂದ್ರೆ ಇಟ್ ವಿಲ್ ಬಿ ಹ್ಯಾವಿಂಗ್ ಸೆವರಲ್ ಪರ್ಪಸ್ ಆರ್ ಜಸ್ಟ್ ಒನ್ ಪರ್ಪಸ್. ಸೆಮಿನಾರ್ ಸೆಮಿನಾರ್ ಅಥವಾ ಅಧ್ಯಯನ ಗೋಷ್ಠಿಯಲ್ಲಿ ಒಂದೇ ಉದ್ದೇಶ ಇರತ್ತೆ ಅಥವಾ ಜಾಸ್ತಿ ಉದ್ದೇಶ ಇರತ್ತೆ ಅಂತ ಏನಿಲ್ಲ. It depends on the type of seminar which is organized by a certain group of people. It may have several purpose, or it will be having only one purpose. ಒಂದು ಉದ್ದೇಶ ಅಥವಾ ಒಂದಕ್ಕಿಂತ ಹೆಚ್ಚು ಉದ್ದೇಶನ ಒಳಗೊಂಡಿರ್ಬೋದು ಆ ಒಂದು ಅಧ್ಯಯನ ಗೋಷ್ಠಿ. Seminar may be the purpose of education. So for the sake of education, ಆ ಒಂದು ಸೆಮಿನಾರ್ನ ಏರ್ಪಡಿಸಿರ್ಬೋದು, such as lecture, where the participants engage in the discussion of academic subject for the aim of gaining a better insight into the subject. Academic, ಅವರ ಶೈಕ್ಷಣಿಕ ರೀತಿಗೆ ಸಂಬಂಧಪಟ್ಟಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತಹ ಒಂದು ಒಂದು ಸೆಮಿನಾರ್ ಅದಾಗಿರ್ಬೋದು. ಆ ಸೆಮಿನಾರ್ನಲ್ಲಿ ಅವರ ಶೈಕ್ಷಣಿಕ ಇದ್ರಲ್ಲಿ ಬರುವಂತಹ ಎಲ್ಲ ಸಬ್ಜೆಕ್ಟ್ಸ್ ಅಥವಾ ಎಲ್ಲ ವಿಷಯಗಳ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ನ
ಡಿಸ್ಕಷನ್ ಮುಖಾಂತರ ಶೇರ್ ಮಾಡ್ಕೊಳ್ಳುವಂತಹ ಅಥವಾ ಗ್ಯಾದರ್ ಮಾಡ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಸೆಮಿನಾರ್ನಲ್ಲಿ ಮಾಡಬಹುದು. It's a form of educational seminars might be held to impart some skills or knowledge to the participants. ಈ ಸೆಮಿನಾರ್ನ ಉದ್ದೇಶ ಏನಿರ್ಬೋದು ಅಂತಂದರೆ ಎಜುಕೇಷನಲ್ ಸೆಮಿನಾರ್ಸ್ ಅಂತ ಮಾಡಬಹುದು. ಶೈಕ್ಷಣಿಕ ಏನು ಪಠ್ಯಕ್ರಮಗಳಿಗೆ ಸಂಬಂಧಪಟ್ಟಂಗೆ. ಸೊ ಅವಾಗ ಅಲ್ಲಿರುವಂತಹ ಪಾರ್ಟಿಸಿಪೆಂಟ್ಸ್ಗೆ ಅವರು ಓದ್ತಿರುವಂತಹ ಸಬ್ಜೆಕ್ಟ್ಸ್ ಅಥವಾ ಟಾಪಿಕ್ ಅಥವಾ ವಿಷಯದ ಬಗ್ಗೆ ಕೆಲವು ಸ್ಕಿಲ್ಸ್ ಅಥವಾ ನಾಲೆಡ್ಜನ್ನ ಶೇರ್ ಮಾಡ್ಕೊಳ್ಳಿಕ್ಕೆ ಅಥವಾ ಗೇನ್ ಮಾಡ್ಕೊಳ್ಳಿಕ್ಕೆ ಒಂದು ಆಪರ್ಚುನಿಟಿನ ಅಥವಾ ಒಂದು ವೇದಿಕೆಯನ್ನು, ಒಂದು ಪ್ಲಾಟ್ಫಾರ್ಮನ್ನು ಕೊಡುವಂತಹ ಒಂದು ಆಕ್ಟಿವಿಟಿ ಇಸ್ ಕಾಲ್ಡ್ ಅ ಸೆಮಿನಾರ್. So there are 4 types of seminars. One, the community seminar, where adults are very important. These are organized for people who are facing difficulty in their work. And this community seminar are held to improve collaboration among 2 parties with different views. And one example of community seminar is involving parents, teachers, and students. So students, ಮತ್ತೆ teachers, ಮತ್ತು ಪೇರೆಂಟ್ಸ್ ಜೊತೆ ನಡೆಯುವಂತಹ ಒಂದು ಮೀಟಿಂಗನ್ನು ನಾವು ಕಮ್ಯುನಿಟಿ ಸೆಮಿನಾರ್ ಅಂತ ಕೂಡ ಎಕ್ಸಾಂಪಲ್ ಆಗಿ ತಗೊಳ್ಬೋದು. ಸೊ ಎರಡನೇದು ಬಂದು ಕಂಟೆಂಟ್ ಏರಿಯಾ ಸೆಮಿನಾರ್ ಅಂತಿದೆ. ಇಟ್ಸ್ ಎ ಕ್ಲಾಸ್ ರೂಮ್ ಸೆಟಪ್. ಕ್ಲಾಸ್ ರೂಮಲ್ಲಿ ನಡೀಬಹುದಾದಂತಹ ಒಂದು ಸೆಮಿನಾರ್. ದ ಐಡಿಯಾ ಬಿಹೈಂಡ್ ಇಂಟ್ರೊಡ್ಯೂಸಿಂಗ್ ಕಂಟೆಂಟ್ ಆಫ್ ದ ಕಾನ್ಸೆಪ್ಟ್ ಇನ್ ಟು ದ ಕ್ಲಾಸ್ ರೂಮ್ ಇಸ್ ಟು ಎನ್ಕರೇಜ್ ಸ್ಟೂಡೆಂಟ್ಸ್ ಟು ಥಿಂಕ್ ಆಬ್ಜೆಕ್ಟಿವ್ಲಿ ಅಬೌಟ್ ದೇರ್ ಕೆರಿಕ್ಯುಲಮ್. ಅವರ ಕೆರಿಕ್ಯುಲಮ್ ಬಗ್ಗೆ ಆಳವಾಗಿ ವಿಷಯವನ್ನು ತಿಳ್ಕೊಳ್ಳಿಕ್ಕೆ ಈ ಒಂದು ಕ್ಲಾಸ್ ರೂಮ್ ಸೆಟಪ್ ಅಥವಾ ಒಂದು ಕಂಟೆಂಟ್ ಏರಿಯಾ ಸೆಮಿನಾರ್ ಹೆಲ್ಪ್ ಮಾಡುತ್ತೆ. It is helpful in the middle of any course when students can talk to professionals regarding what they studied in class. So class ನಲ್ಲಿ ಪಾಠ ಮಾಡ್ತಿರ್ತಾರೆ, ಪಾಠ ಅರ್ಥ ಆಗದೆ ಇದ್ರೆ ಇನ್ ಮಿಡಲ್ ಆಫ್ ದ ಕೋರ್ಸ್ ಸ್ಟೂಡೆಂಟ್ಸು ಹೋಗಿ ಆ ಪ್ರೊಫೆಷನಲ್ಸ್ನ ಮೀಟ್ ಮಾಡಿ ಅವ್ರಿಗೆ ಅರ್ಥ ಆಗದೆ ಇರೋ ಪಾಠವನ್ನು ಕೇಳಿ ತಿಳ್ಕೊಳ್ಬೋದು. ಇಟ್ ಹೆಲ್ಪ್ಸ್ ಟು ಪ್ರಮೋಟ್ ದ ಪರ್ಪಸ್ ಆಫ್ ಸ್ಟೂಡೆಂಟ್ಸ್ ಕೋರ್ಸ್ ಟ್ರೈನಿಂಗ್ ಆರ್ ಸಬ್ಜೆಕ್ಟ್. ಸ್ಟೂಡೆಂಟ್ಸ್ ಓರಿಯೆಂಟೆಡ್ ಟ್ರೈನಿಂಗ್ ಅಥವಾ ಕೋರ್ಸ್ ಇರ್ಬೋದು ಅಥವಾ ಸಬ್ಜೆಕ್ಟ್ ಇರ್ಬೋದು, ಅದನ್ನು ಪ್ರಮೋಟ್ ಮಾಡಲಿಕ್ಕೆ ಈ ಒಂದು ಸೆಮಿನಾರ್ ಹೆಲ್ಪ್ ಮಾಡುತ್ತೆ. ಸ್ಟೂಡೆಂಟ್ಸ್ ಕ್ಯಾನ್ ರಿಲೇಟ್ ಟು ರಿಯಲ್ ಲೈಫ್ ಎಕ್ಸಾಂಪಲ್ಸ್ ವೇರ್ ದೇ ಕ್ಯಾನ್ ಇಂಪ್ಲಿಮೆಂಟ್ ಇಟ್. ಸೊ ಈ ಎರಡನೇ ಟೈಪ್ ಆಫ್ ಸೆಮಿನಾರ್ನಲ್ಲಿ ಸ್ಟೂಡೆಂಟ್ಸು ಹೆಚ್ಚು ರಿಯಲ್ ಲೈಫ್ ಎಕ್ಸಾಂಪಲ್ಸ್ನ ರಿಲೇಟ್ ಮಾಡಲಿಕ್ಕೆ ಅಥವಾ ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಸೊ ಮೂರನೇದು ಬಂದು ಫ್ಯಾಕಲ್ಟಿ ಸೆಮಿನಾರ್ ಅಂತ ಇದೆ. It involves individuals who are experienced and they can share their ideas about the profession. Teachers or faculty members can sit and share their ideas that they can put into practice, can change education culture and give new learning experience to students. ಈ ಫ್ಯಾಕಲ್ಟಿ ಸೆಮಿನಾರ್ನಲ್ಲಿ ಸ್ಟೂಡೆಂಟ್ಸ್ಗೆ ಹೆಚ್ಚಿನ ಇನ್ಫಾರ್ಮೇಷನ್ನ ಈ ಟೀಚರ್ಸ್ ಅಥವಾ ಫ್ಯಾಕಲ್ಟಿ ಮೆಂಬರ್ಸಿಂದ ಪಡ್ಕೊಳ್ಬೋದು. ದಿಸ್ ಇಸ್ ಬೇಸಿಕಲಿ ಫ್ಯಾಕಲ್ಟಿ ಓರಿಯೆಂಟೆಡ್ ಸೆಮಿನಾರ್ಸ್ ಅಥವಾ ಟೀಚರ್ಸ್ ಮತ್ತು ಫ್ಯಾಕಲ್ಟಿ ಮೆಂಬರ್ಸ್ಗೆ ಬೇಕಾಗಿದ್ದಂತಹ ಸೆಮಿನಾರ್ಸ್ ಇದು. ಸೊ ನೆಕ್ಸ್ಟ್ ಒನ್ ಇದೆ ಸ್ಕೂಲ್ ವೈಡ್ ಸೆಮಿನಾರ್. These are designed for schools in order to create and promote unified culture. These are normally held in a large place, probably the school's assembly area, where every teacher and student is required to participate in it. So ಶಾಲೆಯಲ್ಲಿ ಇರುವಂತಹ ಪ್ರತಿಯೊಬ್ಬ ಸ್ಟೂಡೆಂಟ್ ಹಾಗೂ ಟೀಚರ್ ಆ ಒಂದು ಸ್ಕೂಲ್ ವೈಡ್ ಸೆಮಿನಾರ್ನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾಗಿರುತ್ತೆ. As a purpose of seminar, it is to strengthen the school culture and their set of planned questions and text. Seminar leaders may alter the questions according to their requirements. So ಈ ಸ್ಕೂಲ್ ವೈಡ್ ಸೆಮಿನಾರ್ನಲ್ಲಿ ಕ್ವೆಶನ್ಸ್ ಇರುತ್ತೆ, ಸೆಟ್ ಆಫ್ ಕ್ವೆಶನ್ಸ್ನ ಪ್ಲ್ಯಾನ್ ಮಾಡಿರ್ತಾರೆ ಇನ್ ಆರ್ಡರ್ ಟು ಸ್ಟ್ರೆಂಥನ್ ದ ಸ್ಕೂಲ್ ಕಲ್ಚರ್. ಸೆಟ್ ಆಫ್ ಕ್ವೆಶನ್ಸ್ನ ಅಕಾರ್ಡಿಂಗ್ ಟು ದ ರಿಕ್ವೈರ್ಮೆಂಟ್ಸ್ ದ ಸೆಮಿನಾರ್ ಲೀಡರ್ಸ್ ಕ್ಯಾನ್ ಆಲ್ಟರ್ ಅಥವಾ ಕ್ಯಾನ್ ಚೇಂಜ್. So these are the 4 types of seminars. Now, how to choose a topic? ಸೊ ಸೆಮಿನಾರ್ ಮಾಡಬೇಕು ಅಥವಾ ಒಂದು ಅಧ್ಯಯನ ಗೋಷ್ಠಿಯನ್ನು ನಡೆಸಬೇಕು ಅಂತ ಹೇಳಿದ್ರೆ ನಮಗೆ ವಿಷಯ ಬೇಕು. ಸೊ ವಿಷಯವನ್ನು ಹೇಗೆ ಸೆಲೆಕ್ಟ್ ಮಾಡ್ಕೊಳ್ಳೋದು ಅಥವಾ ಚೂಸ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಇಲ್ಲಿ ಕೆಲವು ಟಿಪ್ಸ್ ಇದೆ ಅಥವಾ ಕೆಲವು ಸಜೆಷನ್ಸ್ ಇದೆ. ಸೊ ಅದನ್ನು ನೋಡೋಣ. ಚೂಸ್ ಎ ಟಾಪಿಕ್ ದಟ್ ಈಸ್ ಇಂಟ್ರೆಸ್ಟಿಂಗ್ ಟು ಯು. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್, ಸೊ ಯಾವ ಟಾಪಿಕ್ ಅಥವಾ ಯಾವ ವಿಷಯ ನಿಮಗೆ ತುಂಬ ಇಂಟ್ರೆಸ್ಟ್ ಇದೆ ಅಥವಾ ಆಸಕ್ತಿಯನ್ನು ನೀವು ತೋರಿಸ್ತೀರಿ, ಅಂತಹ ವಿಷಯವನ್ನು ನೀವು ಯಾವಾಗಲೂ ಸೆಲೆಕ್ಟ್ ಮಾಡ್ಕೊಳ್ಬೇಕು. Appeal, appropriateness and ability are the 3 main factors to consider when choosing a topic. ಟಾಪಿಕ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾದ್ರೆ ಸೊ ನೀವು ಅಪೀಲ್,
ಅಪ್ರಾಪ್ರಿಯೇಟ್ನೆಸ್ ಆ್ಯಂಡ್ ಎಬಿಲಿಟಿ, ನಿಮ್ಮ ಸಾಮರ್ಥ್ಯ ಅಥವಾ ಸೂಟಬಲ್, ಪ್ರಾಪರ್, ಸೂಕ್ತವಾದಂಥ, ಪೊಟೆನ್ಷಿಯಲ್, ಸ್ಕಿಲ್, ಪ್ರೊಫಿಷಿಯನ್ಸಿ. ಸೊ ಇವುಗಳನ್ನು ಮನಸ್ಸಲ್ಲಿ ಇಟ್ಕೊಂಡು ನೀವು ಟಾಪಿಕ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. All three factors are related to one another. So ಈ ಮೂರು 3 A's are interrelated. ಸೊ ಒಂದಕ್ಕೆ ಕನೆಕ್ಷನ್ ಇದ್ದೇ ಇರುತ್ತೆ. But by systematically focusing on each one, you will help address the strengths and weaknesses of your chosen topic. ಸೊ ಆ ಮೂವರು A'sನ ಅಂದರೆ ಅಪೀಲ್, ಅಪ್ರಾಪ್ರಿಯೇಟ್ನೆಸ್ ಆ್ಯಂಡ್ ಎಬಿಲಿಟಿನ ನೀವು ಸಿಸ್ಟಮ್ಯಾಟಿಕ್ ಆಗಿ ಫೋಕಸ್ ಮಾಡ್ಕೊತಾ ಬಂದರೆ, ಸೊ ನಿಮ್ಮ ಟಾಪಿಕ್ ಅಂದರೆ ನೀವು ಸೆಲೆಕ್ಟ್ ಮಾಡ್ತಿರುವಂತಹ ಟಾಪಿಕ್ನ ಸ್ಟ್ರೆಂತ್ ಮತ್ತು ವೀಕ್ನೆಸಸ್ನ ನೀವು ಗುರುತಿಸಲಿಕ್ಕೆ ಸಾಧ್ಯ, ಐಡೆಂಟಿಫೈ ಮಾಡಲಿಕ್ಕೆ ಸಾಧ್ಯ ಆಗತ್ತೆ. ಕನ್ಸಿಡರ್ ದ ಸ್ಕೋಪ್ ಆಫ್ ಯುವರ್ ಟಾಪಿಕ್. ನೀವು ಸೆಲೆಕ್ಟ್ ಮಾಡ್ಕೊಂಡಿರುವಂತಹ ಟಾಪಿಕ್ನ ಸ್ಕೋಪ್ ಏನು ಅಂತ ಹೇಳಿದ್ರೆ, ಪೊಟೆನ್ಷಿಯಲ್, ಗುರಿ ಏನು ಅಥವಾ ಉದ್ದೇಶ ಏನು ಅನ್ನೋದನ್ನ ನೀವು ಫಸ್ಟು ತಿಳ್ಕೊಂಡಿರ್ಬೇಕು. The purpose of the speech, its projected time length, the appropriateness of the topic for your audience. You should be aware of all these factors. Your knowledge or the amount of information you can access on the topic. So ನೀವು ಸೆಲೆಕ್ಟ್ ಮಾಡ್ಕೊಂಡಿರುವಂತಹ ಟಾಪಿಕ್ ಬಗ್ಗೆ ನೀವು ಎಷ್ಟು ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡ್ಕೊಂಡಿದ್ದೀರಾ, ನಿಮ್ಮ ನಾಲೆಡ್ಜ್ ಏನು, ಸಾಮರ್ಥ್ಯ ಏನು, ಅಥವಾ ನಿಮ್ಮ ಪೊಟೆನ್ಷಿಯಲ್ ಏನು, ಇನ್ ಆರ್ಡರ್ ಟು ನರೇಟ್ ಅಥವಾ ಇನ್ ಆರ್ಡರ್ ಟು ಇಂಟರ್ಪ್ರಿಟ್ ದ ಟಾಪಿಕ್, that should be known to you before you choose a topic or after you choose a topic. Now, how to write a seminar paper. So seminar ಮಾಡಬೇಕಂತ ಹೇಳಿ ಟಾಪಿಕ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ವಿಷಯವನ್ನು ಆರಿಸ್ಕೊಂಡಿದ್ದೀರಾ. ಸೊ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಬಂಧವನ್ನು ಬರೀಬೇಕು, ಸೆಮಿನಾರ್ ಪೇಪರನ್ನು ಪ್ರೆಸೆಂಟ್ ಮಾಡಬೇಕು. ಆ ಸೆಮಿನಾರ್ ಪೇಪರನ್ನು ಹೇಗೆ ಬರೆಯೋದು ಅನ್ನೋದ್ರ ಬಗ್ಗೆ ಕೆಲವು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಸ್ ಈ ಸ್ಲೈಡ್ನಿಂದ ಶುರು ಆಗುತ್ತೆ. ಹ್ಯಾವ್ ಅ ಲುಕ್ ಅಟ್ ಇಟ್. ಫಸ್ಟ್, ಈ ಸೆಮಿನಾರ್ ಪೇಪರ್ ಬರೆಯುವಂತಹ ಒಂದು ಕಾರ್ಯ ಏನಿದೆ, ಕೆಲಸ ಏನಿದೆ, ಅದನ್ನು 3 ಸೆಕ್ಷನ್ ಆಗಿ ಡಿವೈಡ್ ಮಾಡಿರ್ತೀವಿ. ಫಸ್ಟ್ ಒನ್ ಇಸ್ ಗೆಟಿಂಗ್ ಸ್ಟಾರ್ಟೆಡ್, ಶುರು ಆಗೋದು. ಅದರಲ್ಲಿ ಹಲವಾರು ಪಾಯಿಂಟ್ಸ್ ಇದೆ. ಸೊ ಆ ಪಾಯಿಂಟ್ಸ್ ಏನಂತ ನೋಡೋಣ. ಲರ್ನ್ ದ ಬೇಸಿಕ್ ಫೀಚರ್ಸ್ ಆಫ್ ಸೆಮಿನಾರ್ ಪೇಪರ್. ಪೇಪರ್ ಬರೆಯೋಕ್ಕೆ ಮುಂಚೆ ಅದ್ರ ಫೀಚರ್ಸ್ ಏನು, ಗುಣಲಕ್ಷಣಗಳೇನು ಅನ್ನೋದನ್ನ ತಿಳ್ಕೊಳ್ಬೇಕು. A seminar paper is an advanced piece of research writing, but it shares many of the same features as a regular research paper. ಒಂದು ಸಂಶೋಧನಾ ಪೇಪರನ್ನು ಹೇಗೆ ಬರೀತೀರಿ ಅದೇ ರೀತಿ ಈ ಒಂದು ಸೆಮಿನಾರ್ ಪೇಪರ್ ಅಥವಾ ವಿಚಾರಣಾ ಸಂಕೀರ್ಣ ಅಥವಾ ಅಧ್ಯಯನ ಗೋಷ್ಠಿಗೆ ಬೇಕಾಗಿರುವಂಥ ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡ್ಕೊಂಡಿರ್ತೀರಲ್ಲ, ಸೊ ಅದನ್ನು ಬರಿಬೇಕಾಗತ್ತೆ. ಇಟ್ ಈಸ್ ಆಸ್ ಗುಡ್ ಆಸ್ ರೈಟಿಂಗ್ ಅ ರಿಸರ್ಚ್ ಪೇಪರ್. Seminar paper also requires an argument that makes an original contribution to the existing scholarship on your subject. ಈ ಪೇಪರಲ್ಲಿ ಏನಿರಬೇಕು ಸೆಮಿನಾರ್ ಪೇಪರಲ್ಲಿ ಅಂತ ಹೇಳಿದ್ರೆ, ಒಂದು ಆರ್ಗ್ಯುಮೆಂಟ್ ಇರಬೇಕು, ಒಂದು ವಾದ ಇರಬೇಕು. ಸೊ ವಾದವನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡಿರುವಂತಹ ವಿಷಯಕ್ಕೆ ರಿಲೇಟೆಡ್ ಆಗಿ ಸಂಬಂಧಪಟ್ಟಂತೆ ನೀವು ವಾದವನ್ನು ಮಂಡಿಸಬೇಕು. ಎಕ್ಸ್ಟೆನ್ಸಿವ್ ರಿಸರ್ಚ್ ದಟ್ ಸಪೋರ್ಟ್ಸ್ ಯುವರ್ ಆರ್ಗ್ಯುಮೆಂಟ್. ಆ ವಾದಕ್ಕೆ ಪೂರಕವಾಗಿರುವಂತಹ ಲಾರ್ಜ್ ಅಥವಾ ಆಂಪಲ್ ಇನ್ಫಾರ್ಮೇಷನ್ ಅಥವಾ ಆಂಪಲ್ ಸಂಶೋಧನೆಯನ್ನು ನೀವು ಮಾಡಿಟ್ಕೊಂಡಿರಬೇಕು. ಎಕ್ಸ್ಟೆನ್ಸಿವ್ ಫುಟ್ ನೋಟ್ಸ್ ಆ್ಯಂಡ್ ಎಂಡ್ ನೋಟ್ಸ್. ಆಂಪಲ್ ಅಥವಾ ಲಾರ್ಜ್ ಅಮೌಂಟ್ ಆಫ್ ಟಿಪ್ಪಣಿಗಳು, ಅಡಿ ಟಿಪ್ಪಣಿ ಮತ್ತು ಅಂತ್ಯ ಟಿಪ್ಪಣಿಗಳನ್ನ ನೀವು ಈ ಒಂದು ಸೆಮಿನಾರ್ ಪೇಪರ್ನಲ್ಲಿ ಬರೆದಿಟ್ಟಿರಬೇಕು. ಸೆಕೆಂಡ್ ಪಾಯಿಂಟ್ ಏನಂದರೆ, ಆಸ್ಕ್ ಫಾರ್ ಕ್ಲಾರಿಫಿಕೇಶನ್ ಇಫ್ ನೀಡೆಡ್. ರೀಡ್ ದ ಗೈಡ್ಲೈನ್ಸ್ ಕೇರ್ಫುಲಿ ಆ್ಯಂಡ್ ಹೈಲೈಟ್ ಎನಿಥಿಂಗ್ ದ್ಯಾಟ್ ಯು ಡು ನಾಟ್ ಅಂಡರ್ಸ್ಟ್ಯಾಂಡ್. ಸೊ ಬರೆಯೋಕ್ಕೆ ಶುರು ಮಾಡಿದಾಗ ವಾಟ್ ಯು ಶುಡ್ ಡೂ ಅಂತ ಹೇಳಿದ್ರೆ, ಗೈಡ್ಲೈನ್ಸ್ನ ಫಸ್ಟು ಚೆನ್ನಾಗಿ ಓದಿ ಅರ್ಥ ಮಾಡ್ಕೊಳ್ಬೇಕು. ಮತ್ತು ನಿಮಗೇನಾದ್ರು ಅರ್ಥ ಆಗಿಲ್ಲ ಆ ಗೈಡ್ಲೈನ್ಸ್ ಅಂತ ಹೇಳಿದ್ರೆ, ಅದನ್ನು ನೀವು ನಿಮ್ಮ ಗೈಡ್ ಹತ್ರ ಅಥವಾ ನಿಮ್ಮ ಮೆಂಟರ್ ಹತ್ರ ಕೇಳಿ ತಿಳ್ಕೊಳ್ಬೇಕು. ಮೇಕ್ ಶ್ಯೂರ್ ದ್ಯಾಟ್ ಯು ಅಂಡರ್ಸ್ಟ್ಯಾಂಡ್ ಹೌ ಟು ಸೈಟ್ ಯುವರ್ ಸೋರ್ಸಸ್ ಫಾರ್ ದ ಪೇಪರ್ ಆ್ಯಂಡ್ ಹೌ ಟು ಯೂಸ್ ದ ಡಾಕ್ಯುಮೆಂಟೇಶನ್ ಸ್ಟೈಲ್. ನೀವು ಹಲವಾರು ರೀತಿಯಲ್ಲಿ ಅಥವಾ ವಿವಿಧ ಸೋರ್ಸ್ಗಳಿಂದ ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡ್ಕೊಂಡಿರ್ತೀರ ಇನ್ ಆರ್ಡರ್ ಟು ಪ್ರೆಸೆಂಟ್ ಯುವರ್ ಸೆಮಿನಾರ್ ಪೇಪರ್. ಸೊ ಅದನ್ನು ಹೇಗೆ ಬರೀಬೇಕು, ಹೇಗೆ ನಿಮ್ಮ ಸೆಮಿನಾರ್ ಪೇಪರಲ್ಲಿ ಪ್ರೆಸೆಂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಐಡಿಯಾ ಇರಬೇಕು. ಆ್ಯಂಡ್ ಹೌ ಟು ಯೂಸ್ ಅ ಡಾಕ್ಯುಮೆಂಟೇಶನ್ ಸ್ಟೈಲ್. ಸೊ ಸ್ಟೈಲ್ ಅಂದರೆ ಶೈಲಿ.
ಡಾಕ್ಯುಮೆಂಟೇಶನ್ ಅಂತ ಹೇಳಿದ್ರೆ ಬೇಕಾಗಿರುವಂತಹ ವಿಷಯವನ್ನು ನೀಟಾಗಿ ಮಂಡಿಸೋದು. ಸೊ ಅರ್ಥಬದ್ಧವಾಗಿ ಅಥವಾ ರೆಕಾರ್ಡನ್ನು ಅಥವಾ ಆಧಾರವನ್ನು, ಅಂದರೆ ನೀವು ಏನು ಇನ್ಫಾರ್ಮೇಷನ್ ಅಥವಾ ಏನು ಟಾಪಿಕ್ ಸೆಲೆಕ್ಟ್ ಮಾಡ್ಕೊಂಡಿರ್ತೀರ ಆ ಟಾಪಿಕ್ಗೆ ರಿಲೇಟೆಡ್ ಆಗಿರುವಂತಹ ಇನ್ಫಾರ್ಮೇಷನ್ನ ಡಾಕ್ಯುಮೆಂಟ್ ಮಾಡುವಂತಹ ಶೈಲಿಯನ್ನು ನೀವು ಫಸ್ಟು ತಿಳ್ಕೊಂಡಿರ್ಬೇಕು. ಸೊ 3ನೇ ಪಾಯಿಂಟ್ ಬಂದು ಪ್ಲಾನ್ ಅಹೆಡ್. ಇಟ್ ವಿಲ್ ಬಿ ಎಕ್ಸ್ಪೆಕ್ಟಿಂಗ್ ಒರಿಜಿನಲ್ ಅನಾಲಿಸಿಸ್, ಎಕ್ಸ್ಟೆನ್ಸಿವ್ ರಿಸರ್ಚ್ ಆ್ಯಂಡ್ ಎಕ್ಸಲೆಂಟ್ ರೈಟಿಂಗ್. ಸೊ ಬರೆಯೋಕ್ಕೆ ಮುಂಚೆ ಯು ಶುಡ್ ಪ್ಲ್ಯಾನ್. ಸೊ ನಿಮ್ಮ ಬರವಣಿಗೆ ಅತ್ಯದ್ಭುತವಾಗಿರಬೇಕು. ಸೊ ಎಕ್ಸ್ಟೆನ್ಸಿವ್ ರಿಸರ್ಚ್, ಲಾರ್ಜ್ ಅಮೌಂಟ್ ಆಫ್ ಸಂಶೋಧನೆಯನ್ನು ನೀವು ಮಾಡಿರಬೇಕು. ಆ್ಯಂಡ್ ಇಟ್ ಎಕ್ಸ್ಪೆಕ್ಟ್ಸ್ ದಿ ಒರಿಜಿನಲ್ ಅನಾಲಿಸಿಸ್. ಸೊ ಒರಿಜಿನಲ್ ಅನಾಲಿಸಿಸ್ ಅಂತ ಹೇಳಿದ್ರೆ ನಿಮ್ಮ ಟಾಪಿಕ್ಗೆ ರಿಲೇಟೆಡ್ ಆಗಿ ನೀವೇ ಖುದ್ದಾಗಿ ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡಿಕೊಂಡು ಅದನ್ನು ಅನಲೈಸ್ ಮಾಡಬೇಕು. ಡು ನಾಟ್ ಅಟೆಂಪ್ಟ್ ಟು ರಿಸರ್ಚ್ ಆ್ಯಂಡ್ ರೈಟ್ ಅ ಸೆಮಿನಾರ್ ಇನ್ ಜಸ್ಟ್ ಎ ಫ್ಯೂ ಡೇಸ್. ಸರಿ, ಕೆಲವು ದಿನಗಳಲ್ಲಿ ರಿಸರ್ಚ್ ಮಾಡಿ, ಸಂಶೋಧನೆ ಮಾಡಿ, ವಿಷಯವನ್ನು ಗ್ರಹಿಸಿ ಗ್ಯಾದರ್ ಮಾಡಿ ನಾನು ಸೆಮಿನಾರ್ ಪೇಪರ್ ಪ್ರೆಸೆಂಟ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ನಂಬಿಕೆ ಇರಬಹುದು. ಆದರೆ ಅದನ್ನು ನೀವು ಜಾಸ್ತಿ ಸಮಯವನ್ನು ತಗೊಳ್ಬೇಕು. ಗೆಟ್ ಸ್ಟಾರ್ಟೆಡ್ ಆಸ್ ಅರ್ಲಿ ಆಸ್ ಪಾಸಿಬಲ್. ಆದಷ್ಟು ಬೇಗ ಸೆಮಿನಾರ್ ಪೇಪರ್ನ ಬರೀಲಿಕ್ಕೆ ಶುರು ಮಾಡಬೇಕು ಅಂತ ಹೇಳಿದ್ರೆ ಯು ಶುಡ್ ನಾಟ್ ಲ್ಯಾಗ್ ಬಿಹೈಂಡ್. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಒಂದೇ ಡ್ಯೂರೇಷನಲ್ಲಿ, ಲೈಕ್ ಒಂದು ವಾರದಲ್ಲಿ, ಒಂದು ಮಂತಲ್ಲಿ ನಾನು ಇನ್ಫಾರ್ಮೇಷನ್ ಗ್ಯಾದರ್ ಮಾಡಿ ಬರೀತೀನಿ ಅನ್ನೋದು ತುಂಬ ತಪ್ಪು. ಜನರೇಟ್ ಐಡಿಯಾಸ್ ಫಾರ್ ಯುವರ್ ಸೆಮಿನಾರ್ ಪೇಪರ್. ನೆಕ್ಸ್ಟ್ ಪಾಯಿಂಟು, ಟೇಕ್ ಸಮ್ ಟೈಮ್ ಟು ಎಕ್ಸ್ಪ್ಲೋರ್ ಯುವರ್ ಐಡಿಯಾಸ್. ಸೊ ನಿಮ್ಮ ಸೆಮಿನಾರ್ ಪೇಪರ್ ಹೇಗಿರಬೇಕು, ಯಾವ ರೀತಿ ಬರೀಬೇಕು ಅನ್ನೋದ್ರ ಬಗ್ಗೆ ನಿಮ್ಮಲ್ಲಿರುವಂತಹ ಐಡಿಯಾಸ್ನ ನೀವು ಫಸ್ಟು ಎಕ್ಸ್ಪ್ಲೋರ್ ಮಾಡ್ಕೊಳ್ತಾ ಹೋಗಬೇಕು. In order to explore your ideas which are in yourself, you should take some time. Basic invention activities like listing, free writing, clustering, and questioning can help you to develop ideas for your seminar paper. ಬೇಸಿಕ್ ಆಗಿ ಒಂದು ಸೆಮಿನಾರ್ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಪೂರ್ತಿ ಚಿತ್ರಣ ಅಥವಾ ಒಂದು ಇನ್ಫಾರ್ಮೇಷನ್ ನೀವು ಗ್ಯಾದರ್ ಮಾಡ್ಕೊಂಡಿರಬೇಕು. ಸೊ ಇನ್ನೊಂದು ಆಕ್ಟಿವಿಟೀಸ್ ಆದಂಥ ಕೆಲವು ಲಿಸ್ಟಿಂಗ್ ಮಾಡೋದು, ಅಂದರೆ ಇನ್ಫಾರ್ಮೇಷನ್ ಲಿಸ್ಟ್ ಮಾಡ್ಕೊಳ್ಳೋದು, ಫ್ರೀ ರೈಟಿಂಗ್ ಸ್ವಲ್ಪ ಬರೆಯೋದು, ಸ್ವಲ್ಪ ಮನಸ್ಸಿಗೆ ತೋರಿಸ್ದಂಗೆ ಬರ್ಕೊಂಡು ಹೋಗೋದು, ಕ್ಲಸ್ಟರಿಂಗ್ ಆ್ಯಂಡ್ ಕ್ವೆಶ್ಚನಿಂಗ್. ಸೊ ಬರೆದಿರೋವಂಥ ಸರಿನಾ ತಪ್ಪಾ, ವಿಷಯ ಸರಿ ಇದೆಯಾ ಇಲ್ವಾ ಅನ್ನೋದನ್ನು ಕ್ವೆಶ್ಚನ್ ಮಾಡಿಕೊಂಡು ನೀವು ನಿಮ್ಮ ರೈಟಿಂಗನ್ನು ಶುರು ಮಾಡಬೇಕು. ಕ್ರಿಯೇಟ್ ಅ ರಿಸರ್ಚ್ ಕ್ವೆಶ್ಚನ್ ಟು ಹೆಲ್ಪ್ ಗೈಡ್ ಯುವರ್ ರಿಸರ್ಚ್. A research question is what you will attempt to answer with your research. Creating a research question will help you to stay focused on as your research your topic. ಯಾವಾಗಲೂ ಯಾವುದೇ ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡಿಕೊಂಡ್ರು ರಿಲೇಟೆಡ್ ಟು ಯುವರ್ ಸಬ್ಜೆಕ್ಟ್, ನಿಮ್ಮ ಸಂಶೋಧನಾ ಪ್ರಶ್ನೆ ಒಂದು ಇರಲೇಬೇಕು. ಅಂತಂದರೆ ಒಂದು ಪ್ರಶ್ನೆ ಇದ್ದರೆ ಅದಕ್ಕೆ ಆನ್ಸರ್ನ ಹುಡ್ಕೊಳ್ತಾ ಹೋಗ್ತೀರಾ. ಸೊ ಈ ರಿಸರ್ಚ್ ಕ್ವೆಶ್ಚನ್ ಅನ್ನೋದು ನಿಮ್ಮ ಸೆಮಿನಾರ್ ಪೇಪರ್ ಕಂಪ್ಲೀಟ್ ಆಗೋ ತನಕ, ಅಂದರೆ ಬಿಗಿನಿಂಗಿಂದ ಹಿಡಿದು ಶುರುವಿಂದ ಹಿಡಿದು ಎಂಡ್ ಆಗೋ ತನಕ ಯಾವಾಗಲೂ ನಿಮ್ಮ ಜೊತೆಯಲ್ಲೇ ಇರಬೇಕು ಆ್ಯಸ್ ಯುವರ್ ಗೈಡ್, ಬಿಕಾಸ್ ದ್ಯಾಟ್ ಹೆಲ್ಪ್ಸ್ ಯು ಟು ರಿಸರ್ಚ್ ಮೋರ್ ಆ್ಯಂಡ್ ಮೋರ್. ಹೆಚ್ಚು ಸಂಶೋಧನೆ ಮಾಡಲಿಕ್ಕೆ ನಿಮಗೆ ಆ ಕ್ವೆಶ್ಚನ್ನು ಮೋಟಿವೇಟ್ ಮಾಡ್ತಾ ಇರುತ್ತೆ. So these are all the points regarding our first part. So second part ಬಂದು ಕಂಡಕ್ಟಿಂಗ್ ರಿಸರ್ಚ್. ಸೊ ಇಲ್ಲಿ ತನಕ ಗೆಟ್ ಸ್ಟಾರ್ಟೆಡ್ ಅನ್ನೋದ್ರ ಬಗ್ಗೆ ನೋಡಿದ್ವಿ. ಈಗ ಕಂಡಕ್ಟಿಂಗ್ ರಿಸರ್ಚ್ ಅನ್ನೋದ್ರ ಬಗ್ಗೆ. ಕಲೆಕ್ಟ್ ರಿಸರ್ಚ್ ಫಾರ್ ಯುವರ್ ಪೇಪರ್. ಸೊ ಹೆಚ್ಚು ಸಂಶೋಧನೆ ಮಾಡಿ, ರಿಸರ್ಚ್ ಮಾಡಿ ನೀವು ಇನ್ಫಾರ್ಮೇಷನ್ ಗ್ಯಾದರ್ ಮಾಡ್ಕೋಬೇಕು. ನೀಡ್ ಟು ಗ್ಯಾದರ್ ಇನ್ಫಾರ್ಮೇಷನ್ ಫ್ರಮ್ ಎ ವೆರೈಟಿ ಆಫ್ ಸೋರ್ಸಸ್. ಸೊ ಯು ಶುಡ್ not use only some of the sources. You should use variety of sources like books, articles from scholarly journals, magazine articles, newspaper articles, and trustworthy websites are some sources. So ಯಾವ ರೀತಿ ಸೋರ್ಸಸ್ ಇಂದ ನೀವು ಇನ್ಫಾರ್ಮೇಷನ್ ಗ್ಯಾದರ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಇದೆ. ಬುಕ್ಸ್ ಇಂದನೋ, ಆರ್ಟಿಕಲ್ಸ್ ಇಂದನೋ, ಜರ್ನಲ್ಸ್ ಇಂದನೋ, ನ್ಯೂಸ್ ಪೇಪರ್ ಇಂದನೋ ಅಥವಾ ಟ್ರಸ್ಟ್ ವರ್ತಿ ವೆಬ್ಸೈಟ್ಸ್ ಇಂದ ನೀವು ಸೋರ್ಸಸ್ನ ಗ್ಯಾದರ್ ಮಾಡ್ಕೊಳ್ಬೋದು. ರೀಡ್ ಯುವರ್ ರಿಸರ್ಚ್. ಸೊ ಸೋರ್ಸಸ್ ಎಲ್ಲ ರಿಸರ್ಚ್ ಮಾಡಿ ಕಲೆಕ್ಟ್ ಮಾಡ್ಕೊಂಡ್ಮೇಲೆ ಯು ಶುಡ್ ಗೋ ಥ್ರೂ ದ್ಯಾಟ್. ಯು ಶುಡ್ ರೀಡ್ ಇಟ್. ರೀಡ್ ದ ಸೋರ್ಸಸ್ ಮಲ್ಟಿಪಲ್ ಟೈಮ್ಸ್ ಇಫ್ ನೆಸಸರಿ ಆ್ಯಂಡ್ ಮೇಕ್ ಶ್ಯೂರ್ ದ್ಯಾಟ್ ಯು ಫುಲ್ಲಿ ಅಂಡರ್ಸ್ಟ್ಯಾಂಡ್ ದೆಮ್. ಕಲೆಕ್ಟ್ ಮಾಡ್ಕೊಂಡಿರುವಂತಹ, ಗ್ಯಾದರ್ ಮಾಡ್ಕೊಂಡಿರುವಂಥ ಇನ್ಫಾರ್ಮೇಷನ್ಸ್ ಎಲ್ಲವೂ ನಿಮಗೆ ಪೂರ್ತಿಯಾಗಿ ಅರ್ಥ ಆಗಬೇಕು. ಅರ್ಥ ಆಗೋ ತನಕ ನೀವು ಮಲ್ಟಿಪಲ್ ಟೈಮ್ಸ್ ಅದನ್ನು ಓದ್ತಾ ಇರಬೇಕು.
Misunderstanding and representing your sources can damage your credibility. ಸೊ ನೀವು ಸರಿಯಾಗಿ ಸಮಯ ತಗೊಂಡು ಓದಿಲ್ಲ, ಅದನ್ನು ಅರ್ಥ ಮಾಡ್ಕೊಂಡಿಲ್ಲ, ಅದೇ ರೀತಿ ಅರ್ಥ ಮಾಡ್ಕೊಂಡಿರೋ ರೀತಿ ತಪ್ಪಾಗಿರತ್ತೆ. ಸೊ ಅದೇ ರೀತಿಯಲ್ಲಿ ನೀವು ರೆಪ್ರೆಸೆಂಟ್ ಮಾಡಿದ್ರೆ ಅಥವಾ ಇಂಟರ್ಪ್ರೇಟ್ ಮಾಡಿದ್ರೆ ದ್ಯಾಟ್ ಕ್ಯಾನ್ ಡ್ಯಾಮೇಜ್ ಯುವರ್ ಕ್ರೆಡಿಬಿಲಿಟಿ. ಸೊ ನಿಮ್ಮ ಏನು ನಂಬಿಕೆ ಅಥವಾ ನಿಮ್ಮ ಟ್ರಸ್ಟ್ ವರ್ತಿನೆಸ್ನ ಅಥವಾ ನಿಮ್ಮ ಇಂಟಿಗ್ರಿಟಿನ ಕ್ವೆಶ್ಚನ್ ಮಾಡ್ದಂಗೆ ಆಗತ್ತೆ, ಅಥವಾ ನಿಮ್ಮ ಇಂಟಿಗ್ರಿಟಿ ಅಥವಾ ಟ್ರಸ್ಟ್ ವರ್ತಿನೆಸ್ ಅಥವಾ ಏನು ಹೇಳ್ತಾರೆ ಕ್ರೆಡಿಬಿಲಿಟಿಗೆ ಕ್ವೆಶ್ಚನ್ ಮಾಡ್ದಂಗೆ ಆಗತ್ತೆ ಇಫ್ ಯು ಮಿಸ್ಅಂಡರ್ಸ್ಟ್ಯಾಂಡ್ ಅಥವಾ ಮಿಸ್ಇಂಟರ್ಪ್ರೆಟ್ ದ ರಿಸರ್ಚರ್ಸ್ ಅಥವಾ ಗ್ಯಾದರ್ಡ್ ಇನ್ಫಾರ್ಮೇಶನ್ ರಾಂಗ್ಲಿ. ಸೊ ಯು ಶುಡ್ ಟೇಕ್ ಸಮ್ ಟೈಮ್ to read and make sure to understand the information which you have gathered through research. And the third point, take notes while you read your sources. ಗ್ಯಾದರ್ ಮಾಡಿದ್ದೀರಾ, ಓದಿದ್ದೀರಾ, ಅರ್ಥ ಮಾಡ್ಕೊಳ್ತಿದ್ದೀರಾ, ಓದಬೇಕಾದ್ರೆ ಏನು ಮಾಡ್ಬೇಕಂತ ಹೇಳಿದ್ರೆ ನೋಟ್ ಮಾಡ್ಕೊಳ್ಳೋ ಅಭ್ಯಾಸ ಇರಬೇಕು. ಬಿ ಕೇರ್ಫುಲ್ ಟು ಪ್ರಾಪರ್ಲಿ ಸೈಟ್ ಯುವರ್ ಸೋರ್ಸಸ್ ವೆನ್ ಟೇಕಿಂಗ್ ನೋಟ್ಸ್. ನೋಟ್ಸ್ ಮಾಡ್ಕೊಳ್ಬೇಕಾದ್ರೆ ಯಾವ ಸೋರ್ಸಿಂದ ನೀವು ಆ ಒಂದು ಇನ್ಫಾರ್ಮೇಶನ್ನ ಗ್ಯಾದರ್ ಮಾಡ್ಕೊಂಡಿದ್ದೀರಾ ಅನ್ನೋದ್ರ ಬಗ್ಗೆ ಕೇರ್ಫುಲ್ ಆಗಿ ಮೆನ್ಷನ್ ಮಾಡಬೇಕು. ಓಕೆ, ಸೊ ದೀಸ್ ಆರ್ ಸಮ್ ಆಫ್ ದ ಪಾಯಿಂಟ್ಸ್ ರಿಗಾರ್ಡಿಂಗ್ ದ ಸೆಕೆಂಡ್ ಪಾರ್ಟ್. ಸೊ ಥರ್ಡ್ ಪಾಯಿಂಟ್ ಏನಂದರೆ ಡ್ರಾಫ್ಟಿಂಗ್ ಯುವರ್ ಪೇಪರ್. ರಿಸರ್ಚ್ ಮಾಡಿದ್ದೀರಾ, ಇನ್ಫಾರ್ಮೇಶನ್ ಗ್ಯಾದರ್ ಮಾಡಿದ್ದೀರಾ, ವಾಟ್ ಈಸ್ ರೈಟ್, ವಾಟ್ ಈಸ್ ರಾಂಗ್ ಅನ್ನೋದ್ರ ಬಗ್ಗೆ ಪೂರ್ತಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡಿದ್ದೀರಾ. ಯು now have an idea how to write a seminar paper, what is good and what is bad, and what is important and what is unimportant regarding the information which you have gathered through research for your topic is well known to you. Now the next step ಏನಂದ್ರೆ drafting your paper. How to draft your paper? So there are some points which you should keep in mind before you draft your paper. Have a look at these points. So write a thesis. First point ಏನಂತ ಹೇಳಿದ್ರೆ thesis ಬರೆಯೋದು. Thesis is nothing but ಪ್ರಬಂಧ, essay. Okay. Effective thesis statements express your argument in a clear, direct manner. ಸೊ ಇನ್ಫಾರ್ಮೇಶನ್ ಗ್ಯಾದರ್ ಮಾಡ್ಕೊಂಡಿರೋದನ್ನೆಲ್ಲ ಪ್ರಬಂಧದ ರೀತಿಯಲ್ಲಿ ಬರ್ಕೊಳ್ತಾ ಹೋಗಬೇಕು, ತುಂಬ ಎಫೆಕ್ಟಿವ್ ಆಗಿ. ಓಕೆ, ನೀವು ಥೀಸಿಸ್ನ ಪ್ರೆಸೆಂಟ್ ಮಾಡಿದ್ರೆ, ಅಂದರೆ ಪ್ರಬಂಧವನ್ನು ಬರೆಯೋಕ್ಕೆ ಶುರು ಮಾಡಿದ್ರೆ, ದ್ಯಾಟ್ ಎಕ್ಸ್ಪ್ರೆಸಸ್ ಯುವರ್ ಆರ್ಗ್ಯುಮೆಂಟ್ which is clear and in a direct manner. The thesis should not be more than one sentence in length. Make sure that your thesis presents an original point of view. So ನೀವು ಬರೆಯುವಂಥ ಥೀಸಿಸು ಪ್ರಬಂಧ ನಿಮ್ಮ ಪಾಯಿಂಟ್, ಒರಿಜಿನಲ್ ಪಾಯಿಂಟ್ ಆಫ್ ವ್ಯೂ, ಅಥವಾ ನೀವು ಆ ಟಾಪಿಕ್ಗೆ ರಿಲೇಟೆಡ್ ಆಗಿ ಏನನ್ನ ಎಕ್ಸ್ಪ್ಲೈನ್ ಮಾಡಬೇಕು ಅಂತಿರ್ತೀರ ಆ ಪಾಯಿಂಟನ್ನು, ಆ ಅಂಶವನ್ನು ಒಳಗೊಂಡಿರುವಂತಹ ಒಂದು ಥೀಸಿಸ್ನ ನೀವು ಬರೀಬೇಕು. ವಿಚ್ ಶುಡ್ ಬಿ ನಾಟ್ ಟು ಮಚ್ ಇನ್ ಲೆಂತ್, which should contain one sentence. Second point, develop a rough outline based on your research notes. Organize your outline by essay part and then break those parts into subsections. So this is the second part you should keep in mind before writing your seminar paper. Provide relevant background information to guide your readers. So ನೀವು ಏನು ಪೇಪರ್ ಪ್ರೆಸೆಂಟ್ ಮಾಡ್ತೀರಾ, ನಿಮ್ಮ ರೀಡರ್ಸ್ಗೆ ಇನ್ಫಾರ್ಮೇಷನ್ ಬೇಕಾಗಿರುತ್ತೆ, ಬ್ಯಾಕ್ಗ್ರೌಂಡ್ ಇನ್ಫಾರ್ಮೇಷನ್, in order to guide your readers. So it is your duty to provide the relevant background information to guide your readers. Your background information should be used to help your readers understand your point of view. So a background information ನೋಡ್ತಿದ್ದಂಗೆ ನಿಮ್ಮ ರೀಡರ್ಸ್ಗೆ ಗೊತ್ತಾಗಬೇಕು that what is your point of view and what exactly you are going to explain them related to this topic. And next point, present your claims and research in an organized fashion. ಸೊ ನೀವೇನು ಕ್ಲೇಮ್ ಮಾಡ್ಬೇಕಂತ ಅಥವಾ ಹಕ್ಕಂತ ಏನು ಕರಿತೀರಾ, ಸೊ ಅದನ್ನು ಕ್ಲೇಮ್ ಮಾಡಬೇಕಾದ್ರೆ ತುಂಬ ಆರ್ಗನೈಸ್ಡ್ ಫ್ಯಾಷನಲ್ಲಿ ಮಾಡಬೇಕು, ಆರ್ಗನೈಸ್ಡ್ ರೀತಿಯಲ್ಲಿ ಇರಬೇಕು. ರಿಮೆಂಬರ್ ಟು ಯೂಸ್ ಟಾಪಿಕ್ ಸೆಂಟೆನ್ಸಸ್ ಟು ಸ್ಟ್ರಕ್ಚರ್ ಯುವರ್ ಪ್ಯಾರಾಗ್ರಾಫ್ಸ್. ಪ್ರೊವೈಡ್ ಎ ಕ್ಲೇಮ್ ಅಟ್ ದ ಬಿಗಿನಿಂಗ್ ಆಫ್ ಈಚ್ ಪ್ಯಾರಾಗ್ರಾಫ್. Then support your claim with at least one example from one of your sources. ಸೊ ನೀವೇನು ಕ್ಲೇಮ್ ಮಾಡ್ಕೊಳ್ತೀರಾ ಅಟ್ ದ ಬಿಗಿನಿಂಗ್ ಆಫ್ ದ ಪ್ಯಾರಾಗ್ರಾಫ್, ಅದನ್ನು ಕ್ಲೇಮ್ ಮಾಡೋಕ್ಕೆ ಅಥವಾ ಅದನ್ನು ಪ್ರೂವ್ ಮಾಡಲಿಕ್ಕೆ ನಿಮಗೆ ಒಂದು ಎಕ್ಸಾಂಪಲ್ ಇರಬೇಕು ಫ್ರಮ್ ದ ಡಿಫ್ರೆಂಟ್ ಸೋರ್ಸಸ್, ಅಥವಾ ಒನ್ ಆಫ್ ದ ಸೋರ್ಸಸ್ ವಿಚ್ ಯು ಹ್ಯಾವ್ ಸರ್ಚ್ಡ್ ಅಪಾನ್.
Remember to discuss each piece of evidence in detail so that your readers will understand the point that you are trying to make. ಸೊ ಒಂದು ಕ್ಲೇಮ್ ಮಾಡ್ತೀರಾ, ಆ ಕ್ಲೇಮ್ಗೆ ಸಪೋರ್ಟಿವ್ ಆಗಿ ಒಂದು ಎಕ್ಸಾಂಪಲ್ ಇರುತ್ತೆ. ಸೊ ಒಂದು ಎವಿಡೆನ್ಸ್, ಒಂದು ಪೀಸ್ ಆಫ್ ಎವಿಡೆನ್ಸ್ ಇರುತ್ತೆ ದ್ಯಾಟ್ ವಿಲ್ ಬಿ ಪರ್ಟಿಕ್ಯುಲರ್ಲಿ ಇನ್ ಡೀಟೇಲ್ ಸೊ ದ್ಯಾಟ್ ಯುವರ್ ರೀಡರ್ಸ್ ವಿಲ್ ಅಂಡರ್ಸ್ಟ್ಯಾಂಡ್ ದ ಪಾಯಿಂಟ್ ದಟ್ ಯು ಆರ್ ಟ್ರೈಂಗ್ ಟು ಮೇಕ್ ಇಟ್ ಔಟ್. ಸೊ ದಿಸ್ ಇಸ್ ರಿಗಾರ್ಡಿಂಗ್ ಪಾಯಿಂಟ್ ನಂಬರ್ 4. Point number 5, consider using headings or subheadings to organize your paper. Always you should have the practice of writing headings and subheadings in order to organize your paper. Conclude your paper. So the last point in Mantrondre, conclude your paper. Synthesize what you have discussed. ಏನೆಲ್ಲ ಹೇಳ್ಬೇಕಂತಿದ್ದೀರಾ ಅಥವಾ ಏನೆಲ್ಲ ಇನ್ಫಾರ್ಮೇಷನ್ ಗ್ಯಾದರ್ ಮಾಡ್ಕೊಬೇಕಂತಿದ್ದೀರಾ ಅದನ್ನ ಒಂದುಗೂಡಿಸ್ಬೇಕು ಅಥವಾ ಸಂಯೋಜಿಸಬೇಕು. So that is called synthesization that you have discussed. So these are some of the points. Next point bandu, explain why your topic matters. Conclude your paper. So nim topic yenide, what's the importance of your topic, why the reader should listen to your topic another bagela you should explain, and then you should conclude your paper. Next point bandu, create your bibliography. ಸೊ ಏನೆಲ್ಲ ಬುಕ್ಸ್ನ ರೆಫರ್ ಮಾಡಿದ್ದೀರಾ ಅದನ್ನ ಅಟ್ ದ ಎಂಡ್ ಆಫ್ ಯುವರ್ ಸೆಮಿನಾರ್ ಪೇಪರ್ ಯು ಶುಡ್ ಮೆನ್ಷನ್. ಸೊ ಗ್ರಂಥಗಳ ವಿವರಣೆ ಪಟ್ಟಿ ಅಂತ ಹೇಳಿ ನಾವು ಬಿಬ್ಲಿಯೋಗ್ರಫಿಗೆ ಕರಿತೀವಿ. ಸೊ ಯಾವ್ಯಾವೆಲ್ಲ ಸೋರ್ಸಸ್ ಇಂದ ಏನೆಲ್ಲ ತಗೊಂಡಿದ್ದೀರಾ, ಅದ್ರ ಆಥರ್ಸ್ ಯಾರು, ಆ ಬುಕ್ ಹೆಸರೇನು, ಅದು ಯಾವಾಗ ಪಬ್ಲಿಷ್ ಆಯಿತು ಅನ್ನೋದನ್ನ ವಿವರಣೆ ಪಟ್ಟಿ ಅಂತ ಕರಿತೀವಿ. ಸೊ ಬುಕ್ಸ್ ರೆಫರ್, ಅದನ್ನ ಯು ಶುಡ್ write it out. Before you finish with your essay, you will need to make sure that you have cited all of your sources. ನೀವು ಉಪಯೋಗಿಸಿದಂತಹ ಎಲ್ಲ ಸೋರ್ಸಸ್ನ ನಿಮ್ಮ ಸೆಮಿನಾರ್ ಪೇಪರಲ್ಲಿ ಬರೆದಿದ್ದೀರಾ ಅನ್ನೋದನ್ನ ನೀವು ಕನ್ಫರ್ಮ್ ಮಾಡ್ಕೊಳ್ಬೇಕು. Revising your paper. So after writing everything, after ending up, after concluding, you should revise your paper. Give yourself adequate time to revise. So ನಿಮಗೆ ಸ್ವಲ್ಪ ಸಮಯ ಕೊಟ್ಕೊಳ್ಳಿ in order to revise what you have written. Do a thorough revision of your paper. ಸೊ ಸಾಧ್ಯ ಆದಷ್ಟು ಹೆಚ್ಚು ಸಮಯ ಪೇಪರ್ನ ರಿವೈಸ್ ಮಾಡಲಿಕ್ಕೆ ನೀವು ಉಪಯೋಗಿಸ್ಬೇಕಾಗತ್ತೆ. ಪ್ಲೆಂಟಿ ಆಫ್ ಟೈಮ್ ಕ್ಯಾನ್ ಹೆಲ್ಪ್ ಯು ಅವಾಯ್ಡ್ ಸಿಂಪಲ್ ಮಿಸ್ಟೇಕ್ಸ್ ಆಸ್ ವೆಲ್ ಆಸ್ ಸಮ್ ಮೇಜರ್ ಪ್ರಾಬ್ಲಮ್ಸ್ ಸಚ್ ಆಸ್ ಪುವರ್ ಲಾಜಿಕ್ ಆರ್ ಫಾಲ್ಟಿ ಆರ್ಗ್ಯುಮೆಂಟ್ಸ್. ಜಾಸ್ತಿ ಸಮಯ ಇದ್ರೆ ನಿಮಗೆ ನಿಮ್ಮ ಸಿಂಪಲ್ ಮಿಸ್ಟೇಕ್ಸ್ನ ಐಡೆಂಟಿಫೈ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ. ಆ್ಯಂಡ್ ಸಮ್ ಮೇಜರ್ ಪ್ರಾಬ್ಲಮ್ಸ್ ಸಚ್ ಆಸ್ ಲಾಜಿಕ್ ಅಥವಾ ಫಾಲ್ಟಿ ಆರ್ಗ್ಯುಮೆಂಟ್ಸ್ ಏನಾದರೂ ಮಿಸ್ಪ್ಲೇಸ್ ಆಗಿ ಅಂದರೆ ನಿಮಗೆ ಅರಿವಿಗೆ ಇಲ್ದಂಗೆ ನೀವು ಅಲ್ಲೇನಾದರೂ ಬರೆದಿದ್ರೆ ಅದನ್ನೆಲ್ಲ ರೆಕ್ಟಿಫೈ ಮಾಡಲಿಕ್ಕೆ ನೀವು ಸಮಯವನ್ನು ತಗೊಳ್ಬೇಕಾಗತ್ತೆ. ಪ್ರೂಫ್ ರೀಡ್ ಅ ಪ್ರಿಂಟೆಡ್ ವರ್ಷನ್ ಆಫ್ ಯೋರ್ ಪೇಪರ್. ಸೊ ಇದೆಲ್ಲ ಆದಮೇಲೆ ಪ್ರಿಂಟ್ ಕೊಡ್ತೀರಾ, ಪ್ರಿಂಟ್ ತೊಗೊಂಡ್ಮೇಲೆ ಆ ಪ್ರಿಂಟೆಡ್ ವರ್ಷನ್ನ ಪ್ರೂಫ್ ರೀಡ್ ಮಾಡಬೇಕು. ಪ್ರೂಫ್ ರೀಡ್ ಅಂತ ಹೇಳಿದ್ರೆ ಯು ಶುಡ್ ರೀಡ್ ಇಟ್ ಔಟ್ ಒನ್ಸ್ ಅಗೇನ್ ಇನ್ ಆರ್ಡರ್ ಟು ಚೆಕ್ ಸಮ್ ಸ್ಪೆಲ್ಲಿಂಗ್ ಎರರ್ಸ್ ಅಥವಾ ಗ್ರಾಮ್ಯಾಟಿಕಲ್ ಎರರ್ಸ್. Likewise, use your final read through thorough as a chance to weed out any typos, grammatical errors, wordy or incomplete sentences. So typing mistakes, typos, grammatical errors, ಅಥವಾ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಅಥವಾ ಇನ್ಕಂಪ್ಲೀಟ್ ಸೆಂಟೆನ್ಸಸ್ ಏನಾದರೂ ಇದ್ದರೆ ಸೊ ಅವುಗಳನ್ನ ರೆಕ್ಟಿಫೈ ಮಾಡಲಿಕ್ಕೆ, ಅದನ್ನು ಕರೆಕ್ಟ್ ಮಾಡಲಿಕ್ಕೆ ನೀವು ಪ್ರೂಫ್ ರೀಡ್ನ ಮಾಡಬೇಕಾಗತ್ತೆ. So these are some of the points you should keep in mind before writing a seminar paper. Now, so in this slide, let me explain you how to give a good seminar presentation. So there are some points. You should pick a good topic. Choose a topic that is of interest to you and of general interest as well. Remember that its seminar is really a story, and giving a good seminar is the same thing as telling a good story. Selecting a topic that will make you good story a big step towards making your seminar a good one. So know your audience. Second point, Bandhu. It is important to understand how much your audience is likely to know about your seminar topic. This will determine the amount of time you need to spend on various portions of your talk. So third point, Bandhu, begin with a title, slide, and show a brief outline or list of topics to be covered. Always use text slides to designate the beginning of
individual sections of your talk or to introduce a major topic shift. Usually, a prominent title in bold letters is adequate. Text slides can be important and very helpful to you and your audience. So ಸೆಮಿನಾರ್ನ ಪ್ರೆಸೆಂಟ್ ಮಾಡಬೇಕಾದ್ರೆ ಟೈಟಲ್ ಸ್ಲೈಡ್ಸ್ ಅಥವಾ ಟೆಕ್ಸ್ಟ್ ಸ್ಲೈಡ್ಸ್ ಏನಿದೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ದೀಸ್ ಟೆಕ್ಸ್ಟ್ ಸ್ಲೈಡ್ಸ್ ಆಲ್ವೇಸ್ ಡೆಮಾನ್ಸ್ಟ್ರೇಟ್ ಯುವರ್ ಆರ್ಗನೈಸೇಷನಲ್ ಸ್ಕಿಲ್ಸ್ ಆ್ಯಂಡ್ ಹೆಲ್ಪ್ ದಿ ಆಡಿಯನ್ಸ್ ಮೆಂಬರ್ಸ್ ಟು ಫಾಲೋ ಯುವರ್ ಟಾಕ್ ಮೋರ್ ಈಸಿಲಿ. ಸೊ ನೀವೇನು ಸ್ಲೈಡ್ಸ್ನ ಹಾಕೊಂಡು ಪ್ರೆಸೆಂಟ್ ಮಾಡ್ತಾ ಇರ್ತೀರಾ, ಓಕೆ, ಸೊ ಅದರಿಂದ ನಿಮ್ಮ ಆಡಿಯನ್ಸ್ಗೆ ಈಸಿ ಆಗುತ್ತೆ ಇನ್ ಆರ್ಡರ್ ಟು ಫಾಲೋ ಯು, ಅಥವಾ ನೀವೇನು ಮಾತಾಡ್ತಿದ್ದೀರಾ ಅನ್ನೋದನ್ನ ಈಸಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಅವ್ರಿಗೆ ಅವಕಾಶವನ್ನು ಕೊಟ್ಟಂಗೆ ಆಗುತ್ತೆ. Next one is introduce your topic well. So in order to give a good seminar presentation, it is very important to introduce your topic well. Your introduction will vary in length and detail depending on the length of your talk, your topic, and the level of sophistication of your audience. Give the necessary information, but be careful not to include large amounts of extraneous materials. Visual aids are particularly thought or catchy phrase and used there. So next point ಬಂದು methodology. Methodology ಹೇಗಿರಬೇಕು ಅಂತಂದರೆ, in order to give a good seminar presentation, this methodology is also very important. If you're talking about your own research, you need to present your experimental design or methods. Try to make this section short, concise, and clear, and as well as logical. ಈ ಮೆಥಡಾಲಜಿ ಸೆಕ್ಷನ್ ಬೇಸಿಕ್ ಆಗಿ ನಿಮ್ಮ ರಿಸರ್ಚ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ಸೆಕ್ಷನ್ ಯಾವಾಗಲೂ ತುಂಬ ಶಾರ್ಟ್, ಕನ್ಸೈಸ್, ಕ್ಲಿಯರ್ ಆ್ಯಂಡ್ ಲಾಜಿಕಲ್ ಆಗಿರಬೇಕು. ಯು ಕ್ಯಾನ್ ಯೂಸ್ ಅನ್ ಔಟ್ಲೈನ್ ಫಾರ್ಮ್ಯಾಟ್ ಆರ್ ಈವನ್ ಅ ಫ್ಲೋ ಚಾರ್ಟ್ ಆಫ್ ದಿ ಎಕ್ಸ್ಪೆರಿಮೆಂಟ್ಸ್ ಆ್ಯಂಡ್ ಟೆಕ್ನಿಕ್ಸ್ ಯು ಯೂಸ್ಡ್. ಸೊ ನೆಕ್ಸ್ಟ್ ಪಾಯಿಂಟ್ ಬಂದು ಡಾಟಾ ಪ್ರೆಸೆಂಟೇಷನ್ ಇಸ್ ಅ ಹಾರ್ಟ್ ಆಫ್ ಎ ಸಕ್ಸಸ್ಫುಲ್ ಟಾಕ್ ಅಂತ. ಸೊ ನಿಮ್ಮ ಆಡಿಯನ್ಸ್ನ ಜಾಸ್ತಿ ಇನ್ಫಾರ್ಮೇಷನಿಂದ ತುಂಬಿಡ್ಬೇಡಿ. ಅಂದರೆ ಯುವರ್ ಆಡಿಯನ್ಸ್ ಶುಡ್ ನಾಟ್ ಓವರ್ವೆಲ್ಮ್ ವಿತ್ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಇನ್ಫಾರ್ಮೇಷನ್. limit the total amount of data you present and limit the amount of information to show on a single slide. Clearly label all the axes, figures, and give each figure a brief and informative title. ಸೊ ನೀವು ಏನು ಸ್ಲೈಡ್ಸ್ ಹಾಕೊಂಡು ಬಂದಿರ್ತೀರಾ ಅಥವಾ ಏನು ಪೇಪರ್ಸ್ನ ಬರೆದಿರ್ತೀರಾ, ಸೊ ಎಲ್ಲವನ್ನ ಬ್ರೀಫ್ ಮಾಡ್ಕೊಳ್ತಾ ಅವ್ರಿಗೆ ಅರ್ಥ ಆಗೋ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ಕೊಳ್ತಾ ಹೋಗಬೇಕು. Cite all the sources of information, especially if you did not generate the data yourself. You can either include a reference to the author and the date on the slide, or you can tell your audience your source as you present the graph. So for example, ಗ್ರಾಫ್ಸ್ನ ತೋರಿಸ್ಬೇಕಂತ ಇರ್ತೀರಾ, ಗ್ರಾಫ್ಸ್ ಬಗ್ಗೆ ಕೇರ್ಫುಲ್ ಆಗಿ ಇರಬೇಕು. ಮೇಕ್ ಶ್ಯೂರ್ ಈಚ್ ಗ್ರಾಫ್ ಇಲಿಸ್ಟ್ರೇಟ್ಸ್ ಎ ಪಾಯಿಂಟ್, ಎಸ್ಪೆಷಲಿ ವೆನ್ ಪ್ರೆಸೆಂಟಿಂಗ್ ಲಿಟ್ರೇಚರ್ ಇನ್ಫಾರ್ಮೇಷನ್. ಸೊ ಓವರ್ ಆಲ್ ಡಾಟಾ ಪ್ರೆಸೆಂಟೇಷನ್ ಏನಿದೆ ಸೆಮಿನಾರ್ನಲ್ಲಿ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದನ್ನು ಡಾಟಾ ಪ್ರೆಸೆಂಟೇಷನ್ ಮಾಡಬೇಕಾದ್ರೆ ಯು ಶುಡ್ ಬಿ ವೆರಿ ಮಚ್ ಕೇರ್ಫುಲ್. ನೆಕ್ಸ್ಟ್ ಒನ್, ಆಲ್ವೇಸ್ ಗಿವ್ ಎ ಸಿಂಥಸಿಸ್ ಆರ್ ಕನ್ಕ್ಲೂಷನ್. ಸೊ ಈ ಸೆಮಿನಾರ್ನ ಮಾಡಬೇಕಂತಂದರೆ ಈ ಸಿಂಥಸಿಸ್ ಅಥವಾ ಕನ್ಕ್ಲೂಷನ್ ಈಸ್ ವೆರಿ ಇಂಪಾರ್ಟೆಂಟ್. ಡಿಸ್ಪ್ಲೇ ಎ ಬ್ರೀಫ್ ಸಮ್ಮರಿ ಆಫ್ ಯುವರ್ ಕನ್ಕ್ಲೂಷನ್ಸ್ while you are discussing the significance of the material you have presented. ಸೊ ನೀವೇನು ಪೇಪರ್ ಪ್ರೆಸೆಂಟ್ ಮಾಡ್ಕೊಂಡಿರ್ತೀರಾ ಅಥವಾ ಸ್ಲೈಡ್ಸ್ನ ತಗೊಂಡಿರ್ತೀರಾ, ಸೊ ಬೇಸ್ಡ್ ಆನ್ ದಟ್ ಯುವರ್ ಸಿಂಥಸಿಸ್ ಅಥವಾ ಯುವರ್ ಕನ್ಕ್ಲೂಷನ್ ಮಸ್ಟ್ ಬಿ ದೇರ್. It is not sufficient to simply repeat the conclusions that the other people have reached. Even if your talk is based on your library research, your conclusions and synthesis must have some original content. So ನೀವು ನಿಮ್ಮ ಪೇಪರ್ನ ಬೇಸ್ಡ್ ಆನ್ ಲೈಬ್ರರಿ ರಿಸರ್ಚ್ ಮಾಡಿದರೆ ನಿಮ್ಮ ಕನ್ಕ್ಲೂಷನ್ ಅಥವಾ ನಿಮ್ಮ ಸಿಂಥಸಿಸಲ್ಲಿ ಸ್ವಲ್ಪ ಒರಿಜಿನಲ್ ಕಾಂಟೆಕ್ಸ್ಟ್ ಕೂಡ ಇರಬೇಕು. ಆನ್ಸರ್ ಕ್ವೆಶನ್ಸ್ ಥರೋಲಿ and thoughtfully. So this is very important. At the end of the seminar, you should be very patient, remain relaxed in your question period. So remember, you are the subject expert and you have a chance to demonstrate
your expertise in this topic. The question period is not designed to allow the audience to harass you. Your audience is supportive and interested, and then truly want to know more about your topic, and they would have gone somewhere else instead. So, questions period ಏನಿದೆ, ಸೊ ಆ ಕ್ವೆಶನ್ ಪೀರಿಯಡ್ನ ಥರೋಲಿ ಆ್ಯಂಡ್ ಥಾಟ್ಫುಲಿ ನೀವು ಹ್ಯಾಂಡಲ್ ಮಾಡಬೇಕು. ಸೊ ಏನೆಲ್ಲ ಹೇಳಿರ್ತೀರಾ, ಏನೆಲ್ಲ ಸ್ಲೈಡ್ಸಲ್ಲಿ ತೋರಿಸಿರ್ತೀರಾ ಅಥವಾ ಸೆಮಿನಾರ್ ಪೇಪರಲ್ಲಿ ಬರೆದಿರ್ತೀರಾ, ಸೊ ಎಲ್ಲವನ್ನ ಕ್ವೆಶನ್ ಫಾರ್ಮಲ್ಲಿ ಅಂದ್ರೆ ಕೇಳುವಂತಹ ಸರದಿ ಆಡಿಯನ್ಸ್ದು. Prior to your talk, think carefully about your presentation and you may be able to anticipate major questions. ಎಲ್ಲ ಪ್ರೆಸೆಂಟೇಷನ್ ಮಾಡಾದ್ಮೇಲೆ, ಸೆಮಿನಾರ್ ಕಂಡಕ್ಟ್ ಮಾಡಾದ್ಮೇಲೆ ಸ್ವಲ್ಪ ಸಮಯ ಥಿಂಕ್ ಮಾಡಿ ಏನೆಲ್ಲ ಕ್ವೆಶನ್ಸ್ ಬರ್ಬೋದು ಅಥವಾ ಏನೆಲ್ಲ ಕ್ವೆಶನ್ಸ್ಗೆ ನೀವು ಆನ್ಸರ್ ಮಾಡಬೇಕಾಗಿ ಬರ್ಬೋದು ಅನ್ನೋದ್ರ ಬಗ್ಗೆ ಹ್ಯಾವ್ ಅ ಲಿಟಲ್ ಥಾಟ್ ಪ್ರೋಸೆಸ್ ಆ್ಯಂಡ್ ದೆನ್ ಪ್ರಿಪೇರ್ ಯುವರ್ ಆನ್ಸರ್. If you have additional slides ready to answer the query, put them in your presentation after your final planned slide and use them as appropriate. So ನೀವು ಈಗಾಗಲೇ ಏನಾದರೂ ರೆಡಿ ಮಾಡ್ಕೊಂಡು ಬಂದಿದ್ರೆ, ಅಂದರೆ ಸಮ್ ಸಾರ್ಟ್ಸ್ ಆಫ್ ಕ್ವೆಶನ್ಸ್ ಬರ್ಬೋದು, ಈ ರೀತಿ ಕ್ವೆಶನ್ಸ್ ಬರ್ಬೋದು, ಆ ಕ್ವೆಶನ್ಸ್ಗೆ ಈ ರೀತಿಯಾಗಿ ಆನ್ಸರ್ಸ್ ಇರಬಹುದು, ಆನ್ಸರ್ಸ್ನ ನಾನು ಮಾಡ್ಬೋದು ಅಂತ ಹೇಳಿ ಹೀಗೆ ಫಸ್ಟೇ ಪ್ರಿಪರೇಷನ್ಸ್ನ ಮಾಡ್ಕೊಂಡು ಬಂದಿದ್ರೆ ಆ ಸ್ಲೈಡ್ಸ್ ಅಥವಾ ಪೇಪರ್ನ ನೀವು ಪ್ರೆಸೆಂಟೇಷನಲ್ಲಿ ಶೋ ಮಾಡ್ಬೋದು. If you don't know the answer to a question, try to say something useful and relevant. So ultimately, if you don't know the answers for the questions posed by the audience, try to say something which is very useful and relevant. If you really don't know, I don't know is a perfectly acceptable, but not for every question. ಸೊ ನಿಜವಾಗಿಯೂ ನಿಮಗೆ ಅವ್ರು ಕೇಳಿದಂಥ ಕ್ವೆಶನ್ಸ್ಗೆ ಆನ್ಸರ್ ಗೊತ್ತಿಲ್ಲ ಅಂತ ಹೇಳಿದ್ರೆ, ಸೊ ಬೋಲ್ಡ್ ಆಗಿ, ಡೈರೆಕ್ಟ್ ಆಗಿ, ಫ್ರ್ಯಾಂಕ್ ಆಗಿ ಐ ಡೋಂಟ್ ನೋ ಅಂತ ಹೇಳಿ. ಬಟ್ ಎಲ್ಲ ಕ್ವೆಶನ್ಸ್ಗೂ ಅದೊಂದು ಫ್ರೇಸನ್ನು ನೀವು ಬಳಸಕ್ಕೆ ಹೋಗಬೇಡಿ. ಸೊ ದೀಸ್ ಆರ್ ದ ಸಮ್ ಆಫ್ ದ ಪಾಯಿಂಟ್ಸ್ ವೇರ್ ಒನ್ ಶುಡ್ ಫಾಲೋ ಅಥವಾ ಯು ಶುಡ್ ಫಾಲೋ ಟು ಗಿವ್ ಅ ಗುಡ್ ಸೆಮಿನಾರ್ ಪ್ರೆಸೆಂಟೇಷನ್. Next, there are some do's and don'ts to practice to make your seminar successful. So what are those do's and don'ts and nodan? First do's is you should practice more and more. You should look professional. So when you are going to present a seminar, you should have a professional look. Preview your slides. So before commencing or before starting your seminar presentation, you have a look at your slides. You have a preview of your slides. Clearly state your objectives and goals. You should not hesitate. So you should darely state your objectives and goals which you are there to present the paper on the stated topic, and speak clearly and at a good pace. Your body language, your voice, and your tone, your pitch, everything should be clear. Rule of thumb. You should always practice a rule of thumb that is about 1 slide per minute. Always identify your axis. Define all technical terms and spend time on your data like graphs, tables, charts. ಆ ಥರದ್ದು ಏನಾದರೂ ನೀವು ಮಾಡ್ಕೊಂಡಿದ್ರೆ, ಸೊ ಅದನ್ನು ಅಥವಾ ಅದರ ರಿಲೇಟೆಡ್ ಟೆಕ್ನಿಕಲ್ ಟರ್ಮಿನಾಲಜೀಸ್ ಏನೆಲ್ಲ ಇರುತ್ತೆ ಅದನ್ನು ಡಿಫೈನ್ ಮಾಡಲಿಕ್ಕೆ ನೀವು ಹೆಚ್ಚು ಸಮಯನ ಕೊಡಬೇಕು. ಆ್ಯಂಡ್ quote appropriate references and distinguish your work from literature sources. ಸೊ ಅಗತ್ಯ ಇದ್ದ ಕಡೆ ರೆಫರೆನ್ಸಸ್ನ ಅಥವಾ ಲಿಟ್ರೇಚರ್ ಸೋರ್ಸಸ್ಸನ್ನು ನೀವೇನಾದರೂ ಕೋಟ್ ಮಾಡಬೇಕು ಅಂತಿದ್ರೆ, ಸೊ ಆ್ಯಂಪಲ್ ಆಫ್ ಟೈಮ್ ತಗೊಂಡು ಅದನ್ನು ನೀವು ಕೋಟ್ ಮಾಡಬಹುದು. Make a lot of eye contact with your audience. So always you should have a look at your audience, and you should have a good eye contact with your audience. Conclude your talk with statements that address your objectives and finish your story. So conclude ಮಾಡಬೇಕಾದ್ರೆ always keep in mind related to your talk. The statement ಅಥವಾ the claim which you have done, based on that
You should conclude your talk, and that should address your objectives, and hence you can finish your story. That means ನೀವು ಕನ್ಕ್ಲೂಡ್ ಮಾಡಬೇಕಾದ್ರೆ ನೀವೇನು ಸ್ಟೇಟ್ಮೆಂಟ್ ಮಾಡಿರ್ತೀರಾ ಅಥವಾ ಏನು ವಿಷಯಗಳನ್ನ ಆಬ್ಜೆಕ್ಟಿವ್ಸ್ನ ಹೇಳಿರ್ತೀರಾ, based on that your talk should be there, and there you should end your presentation ಅಥವಾ your seminar. So those were some of the Duke's point, and that means you should always keep in mind those points before beginning a seminar. And now let us see what are the don'ts, what you should not do. Don't wait until the last minute to prepare. So last minute tanka wait ಮಾಡಬಾರ್ದು in order to prepare for a seminar. You should begin as soon as possible, and you should take so much of time to prepare it, and you should not hurry up in the last minute. You don't make slides that are impossible to read or understand. Example, complicated figures, large tables, Picasso-like graphs. Never ever make slides that are impossible to read and understand. ಸೊ ನೀವು ಓದಿ ಅರ್ಥ ಮಾಡ್ಕೊಳ್ಳಿಕ್ಕೆ ಅಥವಾ ನಿಮ್ಮ ರೀಡರ್ಸ್ ಓದಿ ಅರ್ಥ ಮಾಡ್ಕೊಳ್ಳಿಕ್ಕೆ ತುಂಬ ಕಷ್ಟ ಆಗಿರುವಂಥ ಸ್ಲೈಡ್ಸ್ನ ಯು ಶುಡ್ ನಾಟ್ ಪ್ರಿಪೇರ್. Read your talk verbatim. Never, don't read your talk verbatim, either from notes or from your slides. Know your material well without reading. ಸೊ ನೀವೇನು ಪೇಪರ್ ಪ್ರೆಸೆಂಟ್ ಮಾಡ್ಕೊಂಡು ಬಂದಿರ್ತೀರಾ ಸೆಮಿನಾರ್ನ ಅಥವಾ ಸ್ಲೈಡ್ಸ್ನ ಏನು ತೊಗೊಂಡು ಬಂದಿರ್ತೀರಾ, ಸೊ ಅದನ್ನು ಹಾಗೆ ಓದ್ಕೊಳ್ತಾ ಹೋಗಬೇಡಿ. ಡೋಂಟ್ ರೀಡ್ ಯುವರ್ ಟಾಕ್ ವರ್ಬ್ಯಾಟಿಮ್. ಸೊ ಮಾತಾಡೋದನ್ನ ಮಾತಾಡೋ ರೀತಿಯಲ್ಲಿ ಮಾಡಿ, ಓದೋದನ್ನ ಓದೋ ರೀತಿಯಲ್ಲಿ ಮಾಡಿ. ಇಲ್ಲಿ ನೀವು ಮಾತಾಡೋದನ್ನ ಓದೋ ರೀತಿಯಲ್ಲಿ ಮಾಡ್ಲಿಕ್ಕೆ ಹೋಗಬೇಡಿ. ಯು ಶುಡ್ ನೋ ಯುವರ್ ಮೆಟೀರಿಯಲ್ ವೆಲ್ ವಿತೌಟ್ ರೀಡಿಂಗ್. ಸೊ ಓದದೆ ಮಾತಾಡುವಷ್ಟು ಸಾಮರ್ಥ್ಯವನ್ನು ನೀವು ಸೆಮಿನಾರ್ ಮಾಡಕ್ಕೆ ಮುಂಚೆ ಗಳಿಸ್ಕೊಂಡ್ ಬಂದಿರಬೇಕು. ಡೋಂಟ್ ಮೇಕ್ distracting gestures when you talk, like playing with a pointer, rock back and forth, play with your hair, pick your nose, etc. So ಈ ರೀತಿ distracting gestures you should not do while you are presenting your paper, ಅಥವಾ when you are talking, ಅಥವಾ when you are making a seminar. Don't speak too rapidly, too slowly, too quietly, or too loudly. Don't speak in a monotone and try not to mumble. ತುಂಬ ಫಾಸ್ಟ್ ಆಗಿ, ತುಂಬ ಸ್ಲೋ ಆಗಿ, ತುಂಬ ಕ್ವೈಟ್ ಆಗಿ ಅಥವಾ ತುಂಬ ಜೋರಾಗಿ ಮಾತಾಡ್ಲಿಕ್ಕೆ ಹೋಗಬೇಡಿ. ಆ್ಯಂಡ್ ಮೋನೋಟೋನ್, ಒಂದೇ ಥರ ಒಂದೇ ಶಬ್ದ ಉಪಯೋಗಿಸ್ಕೊಂಡು ಒಂದೇ ರೀತಿಯಲ್ಲಿ ಮಾತಾಡ್ಲಿಕ್ಕೆ ಹೋಗಬೇಡಿ. ಅಂದರೆ ನಿಮ್ಮ ಸ್ಪೀಚಲ್ಲಿ ವೇರಿಯೇಷನ್ಸ್ ಇರಲಿ. ಟ್ರೈ ನಾಟ್ ಟು ಮಂಬಲ್. ಯು ನೋ ದ ಮೀನಿಂಗ್ ಆಫ್ ಮಂಬ್ಲಿಂಗ್? ಯು ಶುಡ್ ನಾಟ್ never ever do that in a seminar. Talk to one person on the screen. Don't ever talk to one person on the screen. You should look all the audience. You should have an eye contact with all the audiences present before you. Don't be panic. Staying calm and focused is very important. If you want to make your seminar successful, staying calm and focused is very important, especially if you hate speaking publicly. So if you don't have the habit of speaking publicly, if you feel very nervous in your public speech, you should be calm, and you should never ever be panic. And last point is, don't try to be too funny. So ನೀವು ಸೆಮಿನಾರ್ ಕಂಡಕ್ಟ್ ಮಾಡಬೇಕಾದ್ರೆ ತೀರಾ ಫನಿಯಾಗಿ ಇರೋದು ಬೇಡ. Humor has its place in your seminar, but use it judiciously. ಹ್ಯೂಮರ್ ಇರುತ್ತೆ, ಹ್ಯೂಮರ್ ಇರಬೇಕು, ಹ್ಯೂಮರಸ್ ಆಗಿ ಬಿಹೇವ್ ಮಾಡಬೇಕು, ಹ್ಯೂಮರಸ್ ಆಗಿ ಮಾತಾಡಬೇಕು, ಬಟ್ ಅದೇ ಕೆಲಸ ಆಗಬಾರ್ದು. ನಿಮ್ಮ ಸೆಮಿನಾರ್ನಲ್ಲಿ ಹ್ಯೂಮರ್ನ ಜುಡಿಷಿಯಸ್ ಆಗಿ ಬಳಸೋ ಪ್ರಯತ್ನವನ್ನು ಮಾಡಿ. ಡೋಂಟ್ ಬಿ ಟೂ ಫನಿ while presenting your seminar. So these are the points. These are exactly some don'ts points which you should not practice while you are presenting your paper. So, hope you all understood what is seminar, what are important types of seminar, what is the purpose of seminar, and in order to do a seminar, what is most important? The selection of the topic,
And so how do you prepare to write your seminar paper? And then, so what are some of the points to present your seminar paper? And what are some of the do's and what are some of the don'ts? So ಎಲ್ರಿಗೂ ಈ ಸೆಮಿನಾರ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಹೋಪ್ ಯು ಆಲ್ ಎಂಜಾಯ್ಡ್ ಮೈ video. Let me end up my video here. Thank you, one and all.